ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವ್ಲಾಗಲ್ಲಿ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಈ ವ್ಲಾಗ್ ಫುಲ್ಲು ಅದ್ರ ಬಗ್ಗೆನೇ ಇರುತ್ತೆ. ಏನು ಫಂಕ್ಷನ್ ಅಂದರೆ ಇವತ್ತು ಭಾವನಾದು ಶ್ರೀಮಂತ ಶಾಸ್ತ್ರ ಇಟ್ಕೊಂಡಿದ್ದೀವಿ. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು ಹೋಟೆಲ್ಗೆ. ಇಲ್ಲಿಂದ ಹೋಟೆಲು ಒಂದು 10 ಮಿನಿಟ್ಸ್ ಆಗುತ್ತೆ ಬೈ ವಾಕ್ ಹೋದರೆ. ಬಟ್ ಬೈ ವೆಹಿಕಲ್ ಹೋದರೆ ಒಂದು 5 ಮಿನಿಟ್ಸ್ಗೆಲ್ಲ ಅಲ್ಲಿ ಹೋಗಿ ತಲುಪ್ಬೋದು. ಸೊ ಭಾವನಾ ಇವಾಗ ಆಲ್ರೆಡಿ ಹೋಗಿದ್ದಾಳೆ, ಮತ್ತು ಮನೆಗೆ ಬಂದಿದ್ದ ನೆಂಟರೆಲ್ಲ ಕೂಡ ಹೋಗಿದ್ದಾರೆ. ಇವಾಗ ನಾವು ಹೋಗಬೇಕು, ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಕೆಲಸ ಮುಗಿಸ್ಕೊಂಡು ನೆನ್ನೆನೇ ಮನೆಗೆ ಬಂದುಬಿಟ್ರು. ನನ್ನ ಮಗ ಕರ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ನಾನು ಮತ್ತು ನನ್ನ ಹಸ್ಬೆಂಡ್ ಲೇಟು ಆ್ಯಕ್ಚುಲಿ ಮಗು ಇದೆ ಅಲ್ವಾ. ಸೊ ಅವ್ನಿಗೆಲ್ಲ ರೆಡಿ ಮಾಡಿ ನಾವು ರೆಡಿ ಆಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ನಾವಿಬ್ಬರೇ ಇವಾಗ ಲಾಸ್ಟು ಮನೆಯಿಂದ ಹೊರಡಬೇಕು. ಈಗ ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನು ಶಾಸ್ತ್ರ ನಡೀತೆ ಎಲ್ಲದನ್ನು ತೋರಿಸ್ತೀನಿ. ವ್ಲಾಗ್ನ ನೋಡ್ತಾ ಇರಿ. ಬೆಳಗ್ಗೆಯಿಂದ ಗಡಿಬಿಡಿನೇ ಆಗ್ತಾಯಿದೆ. ಎಷ್ಟೇ ಬೆಳಗ್ಗೆ ಬೇಗ ಎದ್ರೂ ಏನು ಕೆಲಸ ಮುಗ್ದಿಲ್ಲ, ಇನ್ನು ಪೆಂಡಿಂಗ್ ಎಲ್ಲ ಇದೆ. ನನ್ನ ಮಗನ ಕೂಡ ನಾನು ಅವನಿಗೆ ತಿನ್ಸೋಕ್ಕಾಗಿಲ್ಲ. ರಾಗಿ ಸರಿ ಮಾಡಿದ್ದೆ, ಆದ್ರೂ ಅವನು ಬೆಳಗ್ಗೆ ಇದ್ದಾಗ ಕ್ರ್ಯಾಂಕಿ ಇದ್ದ, ತಿಂದಿಲ್ಲ. ಆಮೇಲೆ ನನಗೂ ಟೈಮ್ ಸಿಕ್ಕಿಲ್ಲ ಅವ್ನಿಗೆ ತಿನ್ಸೋಕ್ಕೆ. ಇವಾಗ ಅವ್ನಿಗೆ ಪ್ಯಾಕ್ ಮಾಡ್ಕೋಬೇಕು. ಅವನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮಮ್ಮ. ಸೊ ಅವನು ಅಲ್ಲಿ ಹೋದರೆ ಇವಾಗ ಹಠ ಸ್ಟಾರ್ಟ್ ಮಾಡ್ತಾನೆ. ಅವ್ನಿಗೆ ರಾಗಿ ಸರಿ ರೆಡಿಯಾಗಿದೆ, ಅದನ್ನು ಪ್ಯಾಕ್ ಮಾಡಬೇಕು. ಮತ್ತು ಮಧ್ಯಾಹ್ನಕ್ಕೂ ಅವ್ನಿಗೆ ಊಟ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಪ್ಯಾಕ್ ಮಾಡ್ಕೋಬೇಕು. ಇಲ್ಲಿ ದೇವ್ರ ಪೂಜೆ ಆಗಿದೆ. ಇವಾಗ ಅವ್ನು ಊಟ ಪ್ಯಾಕ್ ಮಾಡಿಕೊಂಡು ನಾವು ಹೊರಡ್ತೀವಿ. ಇವತ್ತು ನಾವು ಮನೇಲೇನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಲ್ಲ, ಯಾಕಂದರೆ ಆಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಕೇಟರ್ಸ್ಗೆ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿಸಿದ್ವಿ ಎಲ್ಲರಿಗೂ. ಸೊ ಅದನ್ನೇ ತಿಂದ್ವಿ ಎಲ್ಲರೂ. ಈಗ ಶಾವಿಗೆ ಉಪ್ಪಿಟ್ಟು ಇಷ್ಟು ಜನಕ್ಕೆ ಮಾಡಿಸಿದ್ವಿ ನೋಡಿ. ಶಾವಿಗೆ ಉಪ್ಪಿಟ್ಟು ಮತ್ತು ಚಟ್ನಿ ಇನ್ನೂ ಮಿಕ್ಕಿದೆ. ಅವನಾಗೂ ರೆಡಿ ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟ್ ಬಂದಿದ್ದರು. ಸೊ ಅವರು ಕೂಡ ಬೇಗ ರೆಡಿ ಮಾಡಲು ಅವಳು 8 o'clock ಮೇಕಪ್ ಮಾಡ್ಕೊಳಕ್ಕೆ ಕೂತಿದ್ದು. ಆಲ್ಮೋಸ್ಟ್ ಅವಳದು ರೆಡಿ ಆಗೋಕ್ಕೂ 10:30 ಆಯಿತು ಅವಳು ರೆಡಿ ಆಗೋಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರು ಕರ್ಕೊಂಡು ಹೋದ್ರು. ಯಾಕಂದರೆ ನಮ್ಗೆ 11 o'clock ಟೈಮ್ ಇದ್ದಿದ್ದು. 11 to 12 ಒಳಗೆ ಶಾಸ್ತ್ರ ಮುಗಿಸ್ಬೇಕಂತ ಇತ್ತು. ಆ್ಯಕ್ಚುಲಿ ನಾನು ಇವಾಗ ಹೋಗಬೇಕಲ್ಲಿಗೆ, ನನ್ನ ಇಂಪಾರ್ಟೆನ್ಸ್ ಇದೆ. ಸೊ ಕಾಲ್ ಬರ್ತಾನೆ ಇದೆ. ಇವಾಗ ಹೊರಡ್ತೀವಿ ನಾವು. ಇನ್ನೊಂದು 2 minutes ಕಾರ್ ಬರ್ತಾ ಇದೆ, ಬಂದಿದ ತಕ್ಷಣ ಹೊರಡ್ತೀವಿ. ಓಕೆ, ಇವಾಗ ನಾನು ಹೊರಟೆ, ಕಾರಲ್ಲಿದ್ದೀನಿ. ನನಗೆ ಅರವಿಂದ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅರವಿಂದ್ ಜೊತೆ ನಾನು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬೈಕಲ್ಲಿ ಬರ್ತಿದ್ದಾರೆ. ನಾವು ಕಾರ್ ತೊಗೊಂಡ್ಬಂದಿಲ್ಲ. ನನ್ನ ಹಸ್ಬೆಂಡ್ ನೆನ್ನೆ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದರು. ಸೊ 2 wheeler ಹೋಗ್ತಾರೆ ಅವ್ರ ಆಫೀಸ್ಗೆ. ಅದಕ್ಕೆ ಕಾರಲ್ಲಿ ಬಂದಿಲ್ಲ ಅವರು. ಅದಕ್ಕೆ ಒಂದೇ ಕಾರ್ ಇರೋದು. ಸ್ವಲ್ಪ ಜನಕ್ಕೆ ಡ್ರಾಪ್ ಮಾಡೋದು ಮತ್ತು ಬರೋದು ಅದೇ ಆಗ್ತಾಯಿದೆ. ಇವಾಗ ಹೋಗ್ಬಿಟ್ಟು ನೋಡಬೇಕು ಯಾರ್ಯಾರು ಬಂದಿದ್ದಾರೆ ಅಂತ. ನನ್ನ ಮಗ ಏನು ಮಾಡ್ತಿದ್ದ? ಸೈಲೆಂಟಾಗಿದ್ನಾ? ಅವನಿಗೆ ಎಲ್ಲರ ಹತ್ರ ಹೋಗ್ತಾನೆ. ಅವನು ಯಾರ ಹತ್ರ ಹೋಗೋಕ್ಕೂ ಏನು ಅಳೋದಿಲ್ಲ. ಹೊಸ ಮುಖ ಇದ್ರೂ ಅವನು ಹೋಗ್ತಾನೆ, ಬೇಗ ಅಡ್ಜಸ್ಟ್ ಆಗ್ತಾನೆ. ಅವ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತಾನೆ. ನಾನೇ ಬೇಕು ಅಂತೇನಿಲ್ಲ, ಅವನಿಗೆ ಯಾರು ಊಟ ಮಾಡಿಸಿದ್ರು ಮಾಡ್ತಾನೆ ಅವನು. ಸೊ ಅದೊಂದು ನನಗೆ ಪ್ಲಸ್ ಪಾಯಿಂಟು. ಇದೇ ಹೋಟೆಲ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಆಲ್ರೆಡಿ ಜನರೆಲ್ಲ ಬಂದ್ಬಿಟ್ಟಿದ್ದಾರೆ.
ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಆಚೆ ಕಡೆ ಬಂದು ನಾವೆಲ್ಲ ಫೋಟೋಸ್ ತಗೋತಾ ಇದೀವಿ. ಇಲ್ಲಿ ನೋಡಿ, ಎಲ್ಲರೂ ನನ್ನ ಮಗನ ಜೊತೆ ಫೋಟೋ ತಗೋತಾ ಇದ್ದಾರೆ. ಮಗನೇ ಇಲ್ಲಿ ಸೆಲೆಬ್ರಿಟಿ, ನನ್ನ ಮಗನ ಫ್ರೆಂಡ್. ಇಲ್ಲಿ ಭಾವನದು ಫೋಟೋಶೂಟ್ ನಡೀತಾ ಇದೆ. ಸೊ ಶ್ರೀಮಂತ ಶಾಸ್ತ್ರ ಎಲ್ಲ ಆದಮೇಲೆ ಅವಳಿಗೆ ಆಚೆ ಕಡೆ ಕರ್ಕೊಂಡ್ಬಂದು ಸ್ವಲ್ಪ ಫೋಟೋಸ್ ತಗೋತಾ ಇದ್ದಾರೆ. ಸೊ ಬಂದಿದ್ದ ನೆಂಟರೆಲ್ಲ ಸುಮಾರಷ್ಟು ಜನ ಹೊರಟೋದ್ರು ಊಟ ಮಾಡಿಕೊಂಡು. ಅಲ್ಲಲ್ಲಿ ಕ್ಲೋಸ್ ರಿಲೇಟಿವ್ಸು ಸ್ವಲ್ಪ ಜನ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಊಟ ಆದಮೇಲೆ. ಇವಾಗ ನಾವು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗೀತು, ಎಲ್ಲರೂ ಹೋದರು ಬಂದಿದ್ದವರೆಲ್ಲ. ಇವಾಗ ನಮ್ಮದೇ ಲಾಸ್ಟ್ ಬ್ಯಾಚು. ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನಾನು ಈಗ ಬಂದೆ. ಇವಳು ಇವಾಗ ಎಕ್ಸಾಮ್ ಬರೆದುಬಿಟ್ಟು ಬಂದ್ಲು. ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ದೀನಿ, ಅದು ಲಾಸ್ಟ್ ಪಂಕ್ತಿಗೆ ಬಂದಿದ್ದೀನಿ. ಹೌದು, ಅದಕ್ಕೆ ಇವಾಗ ಲಾಸ್ಟ್ ನಾವೇ. ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮ ಮಮ್ಮಿ ಕೂತಿದ್ದಾರೆ. ನಮ್ದೆಲ್ಲ ಊಟ ಮಾಡ ಆಯಿತು. ಇವಾಗ ನಾವು ಊಟ ಮಾಡ್ಕೊಂಡು ಆಚೆ ಬಂದೆ. ನನ್ನ ಮಗ ಅಷ್ಟೊತ್ತಿಗೆ ಮಲ್ಕೊಂಬಿಟ್ಟಿದ್ದಾನೆ ಇಲ್ಲಿ. ನೋಡಿ, ನನ್ನ ಮಗನ ಪೆಟ್ಟು. ಇವ್ರು ಆಫೀಸ್ಗೆ ಹೋಗ್ಬೇಕಂತೆ. ಇವಾಗ ಫುಲ್ ಡೇ ರಜಾ ಹಾಕೋದು, ಹಾಫ್ ಡೇ ಇವಾಗ ಆಫೀಸ್ಗೆ ಹೋಗ್ಬೇಕಂತ. ಮಗ ಪಾಪ ಮಲ್ಕೊಂಬಿಟ್ಟ. ಹೆಂಗಿತ್ತು ನಿನ್ನ ಚಿಕ್ಕಿದು ಫಂಕ್ಷನು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಎಲ್ಲ ತಿಂದ? ಊಟ ಎಲ್ಲ ತಿಂದ? ನನ್ನ ವ್ಲಾಗ್ ನೋಡ್ತೀಯಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ಇಲ್ಲ, ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ? ಫೋನಲ್ಲಿ ನೋಡಲ್ಲ, ಅದಕ್ಕೆ ಮಾಡಲ್ಲ. ಹೌದಾ? ಯಾವ್ದ್ರಲ್ಲಿ ನೋಡ್ತೀಯಾ? ಯಾವ್ದ್ರಲ್ಲಿ ನೋಡ್ತೀಯಾ? ಟಿವಿ ಇಲ್ಲಿ ಬಂದಾಗ ಮಾತ್ರ. ಓಕೆ, ಥ್ಯಾಂಕ್ ಯು ದುತಿ. ಇಲ್ಲಿ ಭಾವನ ನನ್ನ ತಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ದಾಳೆ. ಇದು ಅವ್ರ ಕಡೆ ಶಾಸ್ತ್ರ ಅಂತೆ, ಅದಕ್ಕೋಸ್ಕರ ಮಾಡಿಸ್ತಾ ಇದ್ರು. ಈಗ ನಮ್ಮಮ್ಮ ಮತ್ತು ಚಿಕ್ಕಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ಲು. ಫಂಕ್ಷನ್ ಎಲ್ಲ ಮುಗಿತು. ಭಾವನಾನು ಇಲ್ಲಿಂದ ಅವ್ರ ಅಮ್ಮ ಮನೆಗೆ ಹೋಗ್ತಾಳೆ. ಸೊ ಭಾವನಾ, ಏನು ಅನಿಸ್ತಾ ಇದೆ? ಇಷ್ಟು ದಿನ ಇಲ್ಲಿದ್ದೆ, ಇವಾಗ ಅಲ್ಲಿ ಹೋಗ್ಬೇಕು. ಫೀಲಿಂಗ್ ಎಕ್ಸೈಟೆಡ್, ಮಿಕ್ಸ್ಡ್ ಎಮೋಷನ್ಸ್. ಮಿಕ್ಸ್ಡ್ ಎಮೋಷನ್ಸ್ ಇದು. ಬಟ್ ಖುಷಿ, ನಮ್ಮ ಮನೆ ಮಿಸ್ ಮಾಡ್ಕೋತೀನಿ. ಬಟ್ ಖುಷಿ ಇದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಬೇಬಿ ಬರುತ್ತೆ, ಸ್ಮಾಲ್ ಕ್ಯೂಟ್ ಬೇಬಿ. ಇನ್ನೊಂದು ಮಗು ಜೊತೆ ಆಟ. ಅದಾದ್ಮೇಲೆ ನಾಮಕರಣ ಇರುತ್ತೆ, ಮತ್ತೆ ಸಿಗ್ತೀವಿ. ತುಂಬ ಫಂಕ್ಷನ್ಸ್. ನಿಮ್ಮೆಲ್ಲ ಬ್ಲೆಸ್ಸಿಂಗಿಂದ ಹೀಗೆ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅವನದು ಫೋಟೋಶೂಟ್ ನಡೀತಾ ಇದೆ. ನಾವು ಇವಾಗ ಹೊರಡಬೇಕು. ಲಾಸ್ಟ್ ಮಿನಿಟಲ್ಲಿ ನೋಡಿ ಭಾವನ ರೀಲ್ಸ್ಗೆ ಏನೋ ಮಾಡ್ತಾ ಇದ್ದಾಳೆ. ನಾನು ಒಂದು ರೀಲ್ಸ್ ಮಾಡಬೇಕು, ನೋಡೋಣ. ಟೈಮ್ ಆದರೆ ಮಾಡ್ತೀನಿ. ಕಾರು ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾರೆ, ಅವ್ರು ಬರೋವರೆಗೂ ಟೈಮ್ ಇದೆ. ಅವ್ರು ಬೇಗ ಬಂದುಬಿಟ್ರೆ ಮಾಡೋಕ್ಕಾಗಲ್ಲ, ಲೇಟಾಗಿ ಬಂದರೆ ಮಾಡ್ತೀನಿ. ನಮ್ಮ ಫಂಕ್ಷನ್ ಆಯಿತು. ಇವಾಗ ಈವ್ನಿಂಗಲ್ಲಿ ಯಾರ್ದೋ ಬರ್ಡೇ ಇದೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆಗೋವರೆಗೂ ಇಲ್ಲೇ ಕುತ್ಕೋಬೇಕು. ಯಾಕಂದರೆ 4 ಆದಮೇಲೆ ಭಾವನ ಅವ್ರ ಮನೆಗೆ ಹೋಗ್ತಾರೆ. 4 ಆದಮೇಲೆ ಮನೆ ತುಂಬಿಸ್ಕೋತಾರೆ, ಅದಕ್ಕೋಸ್ಕರ ಕೂತಿದ್ದೀವಿ. ಇನ್ನು ನಾವು ಪಾರ್ಟಿ ಹಾಲಲ್ಲೇ ಇದ್ದೀವಿ. ಹೊರಡ್ತಾ ಇದ್ದೀವಿ. ಈಗ ಇಲ್ಲಿ ಕಳಸ ಇದೆ, ಕಳಸನ ಗಣೇಶ, ಅದನ್ನ ಎತ್ಕೊಂಡು ಭಾವನಾ ಮನೆಗೆ ಹೋಗ್ತಾ ಇದ್ದೀವಿ. ಬಾಂಧವ್ಯ ನೋಡಿ ಇಲ್ಲಿ. ಮಣಿ ಪಾಪ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಫಂಕ್ಷನ್ ಮುಗಿಸ್ಕೊಂಡು. ನನ್ನ ಮಗ ಇನ್ನೂ ಮಲ್ಕೊಂಡೇ ಇದ್ದಾನೆ. ಅವಾಗಿಂದ ಮಲ್ಕೊಂಡೇ ಇದ್ದಾನೆ. ಇವಳು ಶ್ರುತಿ, ಇವಳಿಗೆ ನನ್ನ ಮಗ ಅಂದ್ರೆ ತುಂಬಾ ಇಷ್ಟ. ಇವರಿಬ್ರು ಚಿಕ್ಕಮ್ಮ, ಅವನ್ನ ನೋಡ್ಕೊತಾರೆ. ನನ್ನ ಜೊತೆ ಚಿಕ್ಕಮ್ಮ ಮುಂದೆ ಹೋಗು.
ಭಾವನಾಗೆ ಅವ್ರ ಮನೇಲಿ ಡ್ರಾಪ್ ಮಾಡಿಬಿಟ್ಟು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ನಾವು ವಾಪಸ್ ಬಂದ್ವಿ. ಇವಾಗ ನಮ್ಮ ಅಮ್ಮ ಮನೆಯಲ್ಲೇ ಇದ್ದೀನಿ ನಾನು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಫಂಕ್ಷನ್ ಆದಮೇಲೆ ಕೂತ್ಕೊಂಡು ಎಲ್ಲರೂ ಹರಟೆ ಹೊಡಿತಾರೆ. ಸೊ ಅದೇ ರೀತಿ ನಮ್ಮ ಮನೇಲೂ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಾನು ಕೂಡ ಬಂದಿದ್ದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನನ್ನ ಮಗನಿಗೂ ಸ್ವಲ್ಪ ಏನೋ ತಿನ್ನಿಸ್ಬಿಟ್ಟು ಅವನು ಅಲ್ಲಿ ಸರಿಯಾಗಿ ಊಟ ಮಾಡಿರಲಿಲ್ಲ. ಅದಕ್ಕೆ ಇಲ್ಲೊಂಚೂರು ಬಂದ್ಬಿಟ್ಟು ತಿನ್ನಿಸ್ದೆ. ಇವಾಗ ಅವನು ಆಟಾಡ್ತಾ ಇದ್ದಾನೆ ಆಚೆ ಕಡೆ. ಇವಾಗ ನಾನು ಹೋಗ್ಬಿಟ್ಟು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.